ತುಮಕೂರಿನಲ್ಲಿ ಅಣ್ಣ ಅಪ್ಪನಿಂದಲೇ ತಮ್ಮನ ಭೀಕರ ಹತ್ಯೆ. ಅತ್ತಿಗೆ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಕ್ಕೆ ಚಾಕು ಇರಿತ. ಮದುವೆಯ ಖುಷಿಯಲ್ಲಿದ್ದ ಮನೆಯಲ್ಲಿ ಇದೀಗ ಸೂತಕದ ಛಾಯೆ. ಎಸ್, ಈಗಿನ ಕಾಲದಲ್ಲಿ ಸಂಬಂಧಕ್ಕೆ ಮಾನವೀಯತೆಗೆ ಬೆಲೆಯೇ ಇಲ್ಲದಂತಾಗಿದೆ ಕಣ್ರಿ. ಅತ್ತಿಗೆ ಅಂದ್ರೆ ದೇವರ ಸಮಾನ ಅಂತಾರೆ. ಆದರೆ ಅಂತಹ ಅತ್ತಿಗೆಯೊಂದಿಗೆ ಗಂಡನ ತಮ್ಮ ಸಂಬಂಧ ಇಟ್ಕೊಂಡಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದ್ದು, ಇದರಿಂದ ಸಿಟ್ಟಿಗೆದ್ದ ಅಣ್ಣ ಕಿರಿಯ ತಮ್ಮನ ಮೇಲೆ ಸಿಟ್ಟು ನೆತ್ತಿಗೇರಿತ್ತು. ಇತ್ತ ಅಣ್ಣನಿಗೆ ಹೆತ್ತ ತಂದೆಯೂ ಸಾಥ್ ಕೊಟ್ಟಿದ್ದು ಕಿರಿಯ ಮಗನ ಮೇಲೆ ಜಗಳಕ್ಕಿಳಿದಿದ್ದ. ಮಾತಿಗೆ ಮಾತು ಬೆಳೆದು ಅಣ್ಣ ತಮ್ಮ ಹಾಗೂ ಅಪ್ಪನ ನಡುವೆ ಗಲಾಟೆ ತಾರಕಕ್ಕೇರಿದ್ದು ಚಾಕುವಿನಿಂದ ಹೊಟ್ಟೆ ಭಾಗಕ್ಕೆ ಎರೆದಿದ್ದಾನೆ. ಇನ್ನು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ್ದ ತಮ್ಮನನ್ನ ಆಸ್ಪತ್ರೆಗೆ ದಾಖಲಿಸಿದ್ದು 5 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ಮಾಡಿದವ ಇದೀಗ ಉಸಿರು ನಿಲ್ಲಿಸಿದ್ದಾನೆ. ಇತ್ತ ಹತ್ಯೆಯಾದವನಿಗೆ ಮದುವೆ ನಿಶ್ಚಯವಾಗಿದ್ದು ಇನ್ನು ಕೆಲ ದಿನಗಳಲ್ಲಿ ಮದುವೆ ಆಗ್ತಾ ಇತ್ತು. ಆದ್ರೆ ಹಸೆಮಣೆ ಹೇರಬೇಕಾಗಿದ್ದವ ಹೆಣವಾಗಿ ಮಲಗಿದ್ದಾನೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ತುಮಕೂರು ನಗರದಲ್ಲಿ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಯುವಕನ ಹೆಸರು ಸ್ಟಾಲಿನ್ ಅಂತ. ತುಮಕೂರು ನಗರದ ಬನಶಂಕರಿ ಬಡಾವಣೆಯ ನಿವಾಸಿ. ಈತ ತಂದೆ ತಾಯಿ ಅಣ್ಣ ಅತ್ತಿಗೆಯೊಂದಿಗೆ ವಾಸವಾಗಿದ್ದ. ಸುಂದರ ಸಂಸಾರ ಇವರದ್ದಾಗಿತ್ತು. ಇನ್ನೇನು ಕೆಲವು ದಿನಗಳಲ್ಲಿ ಸ್ಟಾಲಿನ್ ಹಸೆಮಣೆ ಏರಿ ಮದುವೆಯಾಗಿ ಬದುಕು ಕಟ್ಟಿಕೊಳ್ಳಬೇಕಾಗಿತ್ತು. ಸ್ಟಾಲಿನ್ನೊಂದಿಗೆ ಮದುವೆ ನಿಶ್ಚಯವಾದ ಬಳಿಕ ವಾರದ ಹಿಂದೆ ಯುವತಿ ಸ್ಟಾಲಿನ್ ಮನೆಗೆ ಬಂದಿದ್ದು ಅತ್ತಿಗೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ ಅಂತ ಆತನ ಮೇಲೆ ದೊಡ್ಡ ಬಾಂಬನ್ನೇ ಹಾಕಿದ್ದು ಪ್ರಳಯವನ್ನೇ ಸೃಷ್ಟಿ ಮಾಡಿದ್ಲು. ಇವಳ ಮಾತಿನಿಂದ ಮನೆಯಲ್ಲಿ ಆಗಾಗ ಗಲಾಟೆ ಆಗ್ತಾ ಇದ್ದು ಮದುವೆಯನ್ನ ಕೂಡ ಮುಂದೂಡಲಾಗಿತ್ತಂತೆ. ಗಲಾಟೆ ದೊಡ್ಡ ಮಟ್ಟಕ್ಕೆ ಹೋಗಿದ್ದು ಕೊಲೆ ಹಂತಕ್ಕೆ ತಲುಪಿತ್ತು. ಇತ್ತ ಅಣ್ಣನ ಹೆಂಡತಿ ಬೇರೆ ಗರ್ಭಿಣಿಯಾಗಿದ್ದು ಸ್ಟಾಲಿನ್ ಅಣ್ಣನಿಗೆ ಸಣ್ಣದಾಗಿ ಅನುಮಾನ ಶುರುವಾಗಿದೆ. ನನ್ನ ಸಂಸಾರವನ್ನೇ ಹಾಳು ಮಾಡ್ತೀಯಾ ಅಂತ ತಮ್ಮ ಸ್ಟಾಲಿನ್ ಮೇಲೆ ಅಣ್ಣ ಜಗಳಕ್ಕಿಳಿದಿದ್ದಾನೆ. ಇತ್ತ ಜಗಳದ ವೇಳೆ ಇದ್ದ ಸ್ಟಾಲಿನ್ನಪ್ಪ ಜಗಳವನ್ನ ಬಿಡಿಸದೆ ಅಣ್ಣನಿಗೆ ಸಪೋರ್ಟ್ ಮಾಡಿದ್ದಾರೆ. ಇದರಿಂದ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ತಮ್ಮ ಸ್ಟಾಲಿನ್ನ ಹೊಟ್ಟೆಯ ಅಣ್ಣ ನೋಡ್ತಾ ಇದ್ದಂತೆ ಚಾಕು ಇರಿದೇ ಬಿಟ್ಟಿದ್ದಾನೆ. ಚಾಕು ಇರಿತದಿಂದ ಸ್ಟಾಲಿನ್ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡತೊಡಗಿದ. ಕೂಡಲೇ ಆತಂಕಗೊಂಡ ಅಣ್ಣ ಹಾಗೂ ತಂದೆ ಕಥೆ ಕಟ್ಟಿ ನಾಟಕ ಮಾಡಿ ಕೂಡಲೇ ಸ್ಟಾಲಿನ್ನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸುಮಾರು 5 ರಿಂದ 6 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ಮಾಡಿದ ಸ್ಟಾಲಿನ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದ. ಇನ್ನು ಅದ್ಯಾವಾಗ ಸ್ಟಾಲಿನ್ ಸಾವನ್ನಪ್ಪಿದ್ನೋ ತಂದೆ ಜಾನ್ ಪಾಲ್ ಹಾಗೂ ಅಣ್ಣ ನವೀನ್ ನಾಟಕ ಗೊತ್ತಾಗತ್ತೆ ಅಂತ ಪೋಸ್ಟ್ ಮಾರ್ಟಮ್ ಬೇಡ, ಮೃತದೇಹವನ್ನ ಕೊಟ್ಟು ಬಿಡಿ ಅಂತ ಹಠ ಹಿಡಿದಿದ್ದಾರೆ. ಅದು ಯಾಕೆ ಅಪ್ಪ ಮಗ ಹಠ ಮಾಡ್ತಾ ಇದ್ದಾರೆ ಅಂತ ಪೊಲೀಸರಿಗೆ ಅನುಮಾನ ಶುರುವಾಗಿದೆ. ಆಗ ಮೃತದೇಹವನ್ನ ಕೊಂಚ ಸೂಕ್ಷ್ಮವಾಗಿ ಪೊಲೀಸರು ಅಬ್ಸರ್ವ್ ಮಾಡಿದ್ದಾರೆ. ಆಗ ಸ್ಟಾಲಿನ್ನ ಎದೆ ಭಾಗದಲ್ಲಿ ಗಾಯ ಪತ್ತೆಯಾಗಿದ್ದು ಕೂಡಲೇ ತಂದೆ ಜಾನ್ ಪಾಲ್ ಹಾಗೂ ಅಣ್ಣ ನವೀನ್ನನ್ನ ಪೊಲೀಸರು ವಶಕ್ಕೆ ಪಡೆದು ಪೊಲೀಸರ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಕೊಲೆಯ ಅಸಲಿ ಸತ್ಯ ಹೊರಬಿದ್ದಿದೆ. ಸ್ಟಾಲಿನ್ ಮತ್ತು ನವೀನ್ ಇವರು ಬನಶಂಕರಿಯಲ್ಲಿ ವಾಸ ಇರ್ತಾರೆ. ಇದರಲ್ಲಿ ಸ್ಟಾಲಿನ್ ಚಿಕ್ಕ ಮಗ, ಅವರಿಗೆ ಮದುವೆ ಫಿಕ್ಸ್ ಆಗಿರುತ್ತೆ ಜೆನಿಫರ್ ಅನ್ನೋರ ಒಬ್ಬ ಹುಡುಗಿ ಜೊತೆ. ಸೊ ಆ ಫಿಕ್ಸ್ ಆಗಿರೋ ಜೆನಿಫರ್ ಹುಡುಗಿ ಏನಿದ್ದಾರೆ ಅವರು ಸ್ಟಾಲಿನ್ಗೆ ಮತ್ತು ಅವರ ಅತ್ತಿಗೆ ರಂಜನಿ ಅನ್ನೋರಿಗೆ ಅಕ್ರಮ ಸಂಬಂಧ ಇದೆ ಅನ್ನೋಂಥ ವಿಚಾರದಲ್ಲಿ ಜಗಳ ಮಾಡಿಕೊಂಡಿರ್ತಾರೆ. ಈ ವಿಚಾರವಾಗಿ ರಂಜನಿ ಅವರು ಮನೆ ಬಿಟ್ಟು ಅವರ ತಾಯಿ ಮನೆಗೆ ಹೋಗಿರುತ್ತಾರೆ. ಸೊ ಈ ಮನೆಯಲ್ಲಿ ಆಗಿರುವ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣವಾಗಿ 22ನೇ ತಾರೀಕಿನ ಸುಮಾರು ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಇವರು ಎಲ್ಲ ಅಣ್ಣ ತಮ್ಮಂದರು ಮತ್ತು ಅಪ್ಪ ಇವರೆಲ್ಲ ಜಗಳ ಮಾಡ್ಕೊಂಡಿರ್ತಾರೆ. ಮನೆ ಕಿಚನ್ ಒಳಗಡೆ ಒಂದು ಚಾಕು ತಗೊಂಡು ನವೀನ್ ಅನ್ನೋರು ಅಣ್ಣ ತಮ್ಮ ಸ್ಟಾಲಿನ್ಗೆ ಹೊಟ್ಟೆ ಮೇಲೆ ಚಾಕುವಿಂದ ದಾಳಿ ಮಾಡಿ ಇಂಜೂರ್ ಮಾಡಿರ್ತಾರೆ, ಸ್ಟ್ಯಾಬ್ ಮಾಡಿರ್ತಾರೆ. ಇಮಿಡಿಯೇಟಾಗಿ ಅವರು ಅದರಲ್ಲಿ ಆ ಜಗಳದಲ್ಲಿ ಅವರು ಅಪ್ಪನೂ ಇನ್ವಾಲ್ವ್ ಆಗಿರ್ತಾರೆ, ತಂದೆನೂ ಇನ್ವಾಲ್ವ್ ಆಗಿರ್ತಾರೆ.
ಸೊ ಇಮಿಡಿಯೇಟಾಗಿ ಇಂಜ್ಯೂರ್ಡ್ ಸ್ಟಾಲಿನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿ ಅವರು ಸಿದ್ಧಗಂಗಾ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ. ಇವರು ಕೆಲಸ ಮಾಡುವಾಗ ಕೆಳಗೆ ಬಿದ್ದು ಚುಚ್ಚಿಕೊಂಡಿದೆ ಅಂತ ಹೇಳಿ ಫೇಕ್ ಇನ್ಫಾರ್ಮೇಷನ್ ಕೊಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸ್ತಾರೆ. ಅಡ್ಮಿಟ್ ಮಾಡಿರುವಾಗಲೇ ನಮಗೆ ಪೊಲೀಸರಿಗೆ ಮಾಹಿತಿ ಬಂದಿರುತ್ತದೆ. ಪೊಲೀಸರು ಸ್ಪಾಟಿಗೆ ಹೋಗಿ ಕೇಳುವಾಗ ಏನು ಮೃತಕ ಸ್ಟಾಲಿನ್ ಇದ್ದಾರೆ ಅವರು ಸಹ ಪೊಲೀಸರಿಗೆ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ. ಮನೆಯಲ್ಲಿ ಜಗಳದಿಂದ ಈ ಕೆಲಸ ಮಾಡುವಾಗ ಏಟಾಗಿದೆ ಅನ್ನೋದು ಮನೆಯಲ್ಲಿ ಅವರು ಮಿಕ್ಕಿದ ಫ್ಯಾಮಿಲಿ ಮೆಂಬರ್ಸ್ ಹೇಳಿರ್ತಾರೆ. ಅದೇ ಸ್ಟೇಟ್ಮೆಂಟನ್ನು ನಾವು ಪೊಲೀಸರು ನೋಟ್ ಮಾಡಿಕೊಂಡು ಇರ್ತಾರೆ. ಸೊ ಬಟ್ ಅದಾದ ಮೇಲೆ ಹಾಸ್ಪಿಟ್ಲಲ್ಲಿ ಸುಮಾರು 5 ದಿನಗಳ ಕಾಲ ವೈದ್ಯಕ್ಕೋಸ್ಕರ ಇರ್ತಾರೆ. ಬಟ್ ಹೆಲ್ತ್ ರಿಕವರ್ ಆಗದೆ 27ನೇ ತಾರೀಕಿನ ಡೆತ್ ಆಗ್ತಾರೆ. ಡೆತ್ ಆದಮೇಲೆ ಅವರು ಪೋಸ್ಟ್ ಮಾರ್ಟಮ್ಗೆ ಒಪ್ಪೋದಿಲ್ಲ. ಆವಾಗ ಪೊಲೀಸರಿಗೆ ಡೌಟ್ ಬರುತ್ತೆ. ಸೊ ಆ ಡೌಟ್ ಮೇಲೆ ಎಲ್ಲರನ್ನೂ ಒಬ್ಬರೊಬ್ಬರನ್ನು ಪ್ರಶ್ನೆ ಮಾಡುವಾಗ ಆವತ್ತು ನಡೆದಿರೋ ಘಟನೆಯನ್ನು ಅವರ ಫ್ಯಾಮಿಲಿ ಮೆಂಬರ್ಸು ನಮಗೆ ತಿಳಿಸ್ತಾರೆ. ಎಸ್ಪೆಷಲಿ ಮುಖ್ಯವಾಗಿ ಮೃತಕ ತಾಯಿ ಆಗಲಿ ಮತ್ತು ಮೃತಕ ತಂದೆ ಆಗಲಿ ಅವರು. ಸೊ ಇಮಿಡಿಯೇಟಾಗಿ ನಾವು ಫ್ಯಾಮಿಲಿ ಒಳಗೆ ನಡೆದಿರುವ ಘಟನೆ ಆಗಿರೋದ್ರಿಂದ ಅವರು ಯಾರು ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಇಲ್ಲದೇ ಕಾರಣದಿಂದ ನಮ್ಮ ಪೊಲೀಸರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ನಾವು ಒಂದು ಮರ್ಡರ್ ಕೇಸ್ ಸೆಕ್ಷನ್ 103 ಸಬ್ ಕ್ಲಾಸ್ 1, ಸೆಕ್ಷನ್ 238 ಮತ್ತು ಸೆಕ್ಷನ್ 3 ಸಬ್ ಕ್ಲಾಸ್ 5 BNS ಅಲ್ಲಿ ಒಂದು FIR ಮಾಡಲಾಗಿದೆ. FIR ಅಲ್ಲಿ ಇವರಿಬ್ಬರು ನವೀನ್ ಅನ್ನ ಸನ್ ಆಫ್ ಜಾನ್ ಪಾಲ್ ಮತ್ತು ಜಾನ್ ಪಾಲ್ ತಂದೆ ಇವರಿಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಈಗ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಸದ್ಯ ಈ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತಂದೆ ಜಾನ್ ಪಾಲ್ ಹಾಗೂ ಅಣ್ಣ ನವೀನ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದ ಸಂಪೂರ್ಣ ತನಿಖೆ ಬಳಿಕ ಕೊಲೆಗೆ ನಿಖರ ಕಾರಣ ತಿಳಿದು ಬರಲಿದೆ. ಅದೇನೇ ಆಗಲಿ, ಸುಂದರ ಸಂಸಾರದಲ್ಲಿ ಮದುವೆಯಾಗಿ ಈ ಮನೆಗೆ ಬರಬೇಕಿದ್ದ ಸೊಸೆಯೇ ಗಲಾಟೆ ಆರೋಪ ಮಾಡಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದು. ಹಸೆಮಣೆ ಏರಿ ಸುಂದರ ಸಂಸಾರ ನಡೆಸಬೇಕಿದ್ದ ಯುವಕ ಸಾವನ್ನಪ್ಪಿದರೆ ಇತ್ತ ತಮ್ಮನನ್ನ ಕೊಲೆ ಮಾಡಿದ ತಪ್ಪಿಗೆ ಅಪ್ಪ ಮಗ ಕಂಬಿ ಹಿಂದೆ ಸೇರಿದ್ದು ಮಾತ್ರ ದುರಂತ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.